ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆಯ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, ಇಂದು 13/4/2026 6ನೇ ದಿನದ ಪಾದಯಾತ್ರೆ ಜಾಥಾ CB ಸ್ಥಳಕ್ಕೆ ಬಂದು ಮುಟ್ಟುವ ಮೂಲಕ 6ನೇ ದಿನದ ಪಾದಯಾತ್ರೆ ಜಾಥಾ ಮುಗಿದಿದೆ. ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರುವ ಕಾರಣ ಹಾಗೂ ನಮ್ಮ ಈ ಪಾದಯಾತ್ರೆ ಜಾಥಾ ಶುರುವಾಗಿ 1 ವಾರ ಆಗಿರೋ ಕಾರಣ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡೋದಕ್ಕೋಸ್ಕರ ನಾಳೆ ಪಾದಯಾತ್ರೆ ಜಾತ್ರೆಯನ್ನು ಮಾಡುತ್ತೀವಿ. ಆದ್ದರಿಂದ ನಮ್ಮ ಎಲ್ಲ ಸಾರಿಗೆ ಸಹೋದರರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಾಳೆ ಪಾದಯಾತ್ರೆ ಜಾಥಾ ಇರೋದಿಲ್ಲ. ದಯವಿಟ್ಟು ನಾಳಿದ್ದು ಅಂದರೆ 15ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ CB ಇಂದಲೇ ನಮ್ಮ ಪಾದಯಾತ್ರೆ ಜಾಥಾ ಪ್ರಾರಂಭವಾಗುತ್ತಿದೆ. ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ, ನಮ್ಮ ಹೋರಾಟ ಶಾಶ್ವತ ಪರಿಹಾರಕ್ಕಾಗಿ, ನಮ್ಮ ಮುಂದಿನ ಸ್ವಾಭಿಮಾನ ತುಂಬಿದ ಒಂದು ಭವಿಷ್ಯಕ್ಕಾಗಿ, ದೈನಂದಿನ ಕಾರ್ಯಾಚರಣೆಗೆ ಯಾವುದೇ ಅಡಚಣೆ ಆಗದೆ ನಮ್ಮನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಮ್ಮ ಹಕ್ಕುಗಳನ್ನ ಪಡೆಯೋದಕ್ಕೋಸ್ಕರ ನಾವು ಮಾಡ್ತಾ ಇರೋ ಹೋರಾಟ ಇದು. ಇನ್ನು ಯಾರೇನಂತಾರೋ ಇವ್ರೇನಂತಾರೋ ಇವ್ರು ಯಾರು ನೋಡ್ತಾರೆ ಅನ್ನೋದನ್ನ ಯಾರು ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡಿ. ಈಗಾಗಲೇ BMTC, ಬಾಗಲಕೋಟೆ, ನಮ್ಮ ಸಿರಿಸಿ ಮತ್ತು KSRTCಯಲ್ಲಿ ಎಲ್ಲ ನೌಕರರುಗಳು ಹಂತವಾಗಿ ಬಂದು ಈ ಜಾಥಾದಲ್ಲಿ ಸೇರ್ಕೊಳ್ತಾ ಇದ್ದಾರೆ. 15ನೇ ತಾರೀಕು ಏನು ಶುರುವಾಗಲಿದೆ ಬೆಳಗ್ಗೆ 6 ಗಂಟೆಗೆ CBಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ 4 ಸಾರಿಗೆ ನಿಗಮಗಳ ನೌಕರರು ಬಂದು ಈ ಪಾದಯಾತ್ರೆ ಜಾಥಾದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾರಿಗೆ ನೌಕರರ ಕೂಟಕ್ಕೆ, ಸಾರಿಗೆ ನೌಕರರ ಕೂಟಕ್ಕೆ, ಕೂಟದ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, 38 ತಿಂಗಳ ಹಿಂಬಾಕಿ ವೇತನ ಬೇಕೇ ಬೇಕು, 38 ತಿಂಗಳ ಹಿಂಬಾಕಿ ವೇತನ ನೀಡಲೇಬೇಕು. ಸರ್ಕಾರ ಚುನಾವಣಾ ಪೂರ್ವದಲ್ಲಿ ನೀಡಿದಂತ ಪ್ರಣಾಳಿಕೆ ಭರವಸೆ ಈಡೇರಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ, ಏನೇ ಬರಲಿ